2007ರಿಂದ ಪತ್ರಿಕೋದ್ಯಮ ಮೊದಲನೇ ಸಲ ನನಗೆ ಈಗಲೂ ಜ್ಞಾಪಕ ಇದೆ. ವೀರಪ್ಪ ಮೊಯ್ಲಿ ಸಾಹೇಬರು ಮೊದಲನೇ ಸಲ ಚುನಾವಣೆಗೆ ನಿಂತಿದ್ರು. ಆವಾಗ ಅದು ಎಲೆಕ್ಷನ್ ಕ್ಯಾನ್ವಾಸ್ಗೆ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ನನಗೆ ನಮ್ಮ ಆನಂದಣ್ಣ ಅವರು ಲೋಕಲ್ ಚಾನಲ್ಗೆ ಕರೀತಾರೆ. ಮೊಯ್ಲಿ ಸಾಹೇಬರು ಮೊದಲನೇ ಚುನಾವಣೆ ಪ್ರಚಾರಕ್ಕೆ ಸ್ಕ್ರಿಪ್ಟ್ ಬರೀಬೇಕು ಅಂತ. ಅಲ್ಲಿ ಹಂಗೆ ಲೋಕಲ್ ಚಾನಲ್ಗೆ ಪರಿಚಯ ಆಗಿದ್ದು. 9-10 ನಾನು ಜಯರಾಮಣ್ಣ ಎಲ್ಲ ಮಡಿಕೇರಿಗೆ ಹೋದ್ವಿ ಲೋಕಲ್ ಚಾನಲ್ ನೋಡ್ಕೊಂಬರಕ್ಕೆ. 9-10 2009 ಲೋಕಲ್ ಚಾನಲ್ ಹೆಂಗೆ ನಡೆಸುತ್ತೆ ಅಂತ ನಮ್ಮ ಮಂಡಿ ಬೆಲೆ ರಾಜಣ್ಣ ಅವರು ಒಂದು ಚಾನಲ್ ಮಾಡಿದ್ರು ಮಡಿಕೇರಿಯಲ್ಲಿ. ಆ ಚಾನಲ್ ನೋಡಕ್ಕೆ ನಾನು ಜಯರಾಮಣ್ಣ ಹೋಗಿ ಮೊದಲನೇ ದಿನ ಫಸ್ಟ್ ಎಲ್ಲ ಅವತ್ತು ನಮ್ಮ ತ್ರಿಮೂರ್ತಿ, ನಮ್ಮ ಆನಂದಣ್ಣ, ನಮ್ಮ ನರೇಶ್ ಅಣ್ಣ, ಕುಮಾರಣ್ಣ ಅವರು, ಕುಮಾರಣ್ಣ ಬಂದಿದ್ದಾರೆ ಅನ್ಸುತ್ತೆ. ಕುಮಾರಣ್ಣ ನಮಸ್ತೆ. ಕುಮಾರಣ್ಣ ನಮಸ್ಕಾರ. ಕುಮಾರಣ್ಣ, ನಮ್ಮ ಕುಮಾರಣ್ಣ, ಮೂರ್ತಿ ಸ್ವಾಮಿಗಳು, ನಮ್ಮ ರವಿ ಅಣ್ಣ ಅವರು ಮೊದಲನೇ ಸಲ ಚಾನಲ್ ಫಸ್ಟ್ ಎಪಿಸೋಡ್ ಮಾಡಿದ್ವಿ. ನನಗೀಗಲೂ ನೆನಪಿದೆ. ನಮ್ಮ ಸುವರ್ಣ ರವಿ ಸರ್, ನಾನು ಎಲ್ಲ ಇದ್ದೀವಿ. ಫಸ್ಟ್ ಅದು ಸ್ಕ್ರೀನ್ ಓಪನ್ ಆಗ್ಬೇಕು, ಫಸ್ಟ್ ಟೈಮ್ ಲೋಕಲ್ ಚಾನಲ್ ಪ್ರಯೋಗ. ಟೆಕ್ನಿಕಲ್ ಎರರ್ ಬಂದ್ಬಿಡ್ತು. ಮೊದಲನೇ ದಿನ ಸ್ಟಾಪ್ ಆಗೋಯ್ತು ಫಸ್ಟ್ ಡೇ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ 10-11ರಲ್ಲಿ ನಮ್ಮ ಕುಮಾರಣ್ಣ, ಜಯರಾಮಣ್ಣ ಎಲ್ಲ ಶನಿವಾರ ಒಂದು ಪ್ರೋಗ್ರಾಮ್ ಮಾಡಿ ಅಂದರು. ಆಗ ಸಿ ನ್ಯೂಸ್ ಅಂತ, ಅಂದರೆ CTV ಅಂತಿತ್ತು. ಅವಾಗ ಲೈಫ್ ಈಸ್ ಬ್ಯೂಟಿಫುಲ್ ಮಾಡಿದೆ. ನನಗೆ ಕೆಲವು ಹಳ್ಳಿಯಲ್ಲಿ ಮೊನ್ನೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋದಾಗ, ಸರ್ ನಾನು ನಿಮ್ಮ ಲೈಫ್ ಈಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋಡಿ ಇನ್ಸ್ಪೈರ್ ಆಗಿದ್ದೆ, ಆ ಕಾರಣಕ್ಕೆ ನಿಮ್ಗೆ ಓಟ್ ಹಾಕಿದೆ ಅಂತ ಹೇಳಿದವರು ಒಂದು 50-60 ಜನ ನನಗೆ ಸಿಕ್ಕಿರ್ತಾರೆ ಈ ಹಳ್ಳಿಗಳಲ್ಲಿ. ಅದ್ರಲ್ಲಿ ಪತ್ರಿಕೋದ್ಯಮದ ಪ್ರಭಾವ ಎಲ್ಲೆಲ್ಲೋ ಇರುತ್ತೆ. ಅದಾದ್ಮೇಲೆ ಸ್ಥಳೀಯ ವಾಹಿನಿಯಲ್ಲಿ ಏನಾದರೂ ವಿಶೇಷ ಪ್ರಯೋಗ ಮಾಡಬೇಕು ಅಂತ ಲಾಸ್ಟ್ ನ್ಯೂಸ್ ಬುಲೆಟಿನ್ ಸ್ಟಾರ್ಟ್ ಮಾಡಿದ್ರು 2010-11ರಲ್ಲಿ. ಅಂದರೆ ನಮ್ಮ ಜರ್ನಿ ನಿಮ್ಗೆ ಗೊತ್ತಿರೋದು. ನಾನು ಒಂದು ಹೆಸರು ಬೇಡ, ಒಂದು ಸ್ಥಳೀಯವಾಗಿ ಒಬ್ಬರನ್ನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡಿದೆ. ಮೊದಲನೇ ದಿನ ಇಂಟರ್ವ್ಯೂಗೆ ಕೂರಿಸಿ ಅವ್ರಿಗೊಂದು ಕ್ವಶನ್ ಕೇಳ್ಬಿಟ್ಟೆ. ಅವತ್ತು ರಾತ್ರಿನೇ ಅವ್ರ ಫಾಲೋವರ್ಸ್ ಎಲ್ಲ ಫೋನ್ ಮಾಡಿ, ಕಡಪದಿಂದ ಎಲ್ಲ ಬಂದಿದ್ದೀವಿ, ನೀನು ಬಿಡಲ್ಲ ಅಂತ. ಒಂದು ಸ್ಥಳೀಯವಾಗಿ ಆರು ಬಂಡೆ ಹತ್ರ ಒಂದು ಆಶ್ರಮ ಇತ್ತು, ಅವ್ರನ್ನೊಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೆ. ಫಸ್ಟ್ ಇಂಟರ್ವ್ಯೂ ಲೈವಲ್ಲಿ ಏನೋ ಕ್ವಶನ್ ಕೇಳ್ಬಿಟ್ಟಿದ್ದೆ. ಆವಾಗ ಫಸ್ಟ್ ಇದಾಯಿತು. ನಂತರ ರಾತ್ರಿ 8 ನ್ಯೂಸ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಅಣ್ಣ ಪ್ರಧಾನ ಸಂಪಾದಕರಾಗಿ ನಾನು ಸಂಪಾದಕನಾಗಿದ್ದೆ. ಮೊದಲು ನನ್ನ ಲೈಫ್ ಈಸ್ ಬ್ಯೂಟಿಫುಲ್ ಮಾಡು ಅಂತ ನಮ್ಮ ಕುಮಾರಣ್ಣ ಪ್ರತಿ ಶನಿವಾರ ಸ್ಕ್ರೀನ್ ಮೇಲೆ ಕೂರಿಸೋದು. ಕ್ಲಿಕ್ ಆಗುತ್ತೆ ಎಲ್ಲೋ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ರೀಚ್ ಆಗಿ ಜನ ಕಷ್ಟ ಹೇಳ್ಕೊಳಕ್ಕೆ ಹೋದ್ರು. 150 ಎಪಿಸೋಡ್ ಮಾಡಿ, ಅಂದರೆ 150 ಶನಿವಾರಗಳ ಕಾಲ ಆ ಕಾರ್ಯಕ್ರಮ ಸ್ಥಳೀಯ ವಾಹಿನಿಯಲ್ಲಿ ನಡೆದಿತ್ತು. ಅಂದರೆ ನೀವು ಯೋಚನೆ ಮಾಡಿ, 150 ಎಪಿಸೋಡ್. ಅದಾದ್ಮೇಲೆ 10-11ರಲ್ಲಿ ಗುರೂಜಿ ಒಬ್ರು ಬಂದರು. ಪ್ರತಿ ಶುಕ್ರವಾರ ಅವ್ರನ್ನ ಇಂಟರ್ವ್ಯೂ ಮಾಡೋದು. ಇಂಟರ್ವ್ಯೂ ಮಾಡಿ ಸ್ಕ್ರಾಲ್ಗೆ ಕಂಟೆಂಟ್ ಇರ್ತಾ ಇರಲಿಲ್ಲ. ಬಸವರಾಜ್ ಗುರೂಜಿ ಅವರು ಪ್ರತಿ ಶುಕ್ರವಾರ ಎಪಿಸೋಡು. ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ, ಅದು ಒಂದು ಯಾವ್ದು ಮನೆ, ಎರಡನೇ ಯಾವ ಮನೆ, ಮೂರನೇದು ಯಾವ ಮನೆ ಅಂತ 100 ಎಪಿಸೋಡ್ ಕೇಳಿ ಒಂದ್ಸಲ ಕಾಲರ್ ಫೋನ್ ಮಾಡಿದ್ರೆ, ಸರ್ ನಮ್ದು ಇದು ಅಂದರೆ ನಿಮ್ಮ ಹೆಸರು ಇದು, ನಿಮ್ದು ಒಂದೇ ಮನೆಯಲ್ಲಿ ಸೂರ್ಯ ಇದೆ, ಎರಡನೇ ಮನೆಯಿಂದ ಚಂದ್ರ ಬರ್ತಾನೆ ಅಂತ ನಾನೇ ಹೇಳ್ಬಿಟ್ಟಿದ್ದೆ. ಅಂದರೆ ಅದು 99 ಎಪಿಸೋಡ್ ಅವ್ರ ಜೊತೆ ಅಭ್ಯಾಸ ಆಗಿ, ಒಂದೇ ಮನೆಯಲ್ಲಿ ಇದಿದ್ರೆ ಸೂರ್ಯ ಇರ್ತಾನೆ, ಎರಡನೇ ಮನೆಯಲ್ಲಿ. ಅಂದರೆ ಸ್ಥಳೀಯ ವಾಹಿನಿ ನಮ್ಮ ಮೇಲೆ ಬೀರೋ ಪ್ರಭಾವ. ಅದಾದ್ಮೇಲೆ ಮತ್ತೆ 14-15ರಲ್ಲಿ ನನ್ನ ಪಾಡಿಗೆ ನಾನು ಹೋದೆ. 17-18ರಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ನಡೀತು. ನಾನು 19ರಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ನಾನು ಪತ್ರಕರ್ತನಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ನಾನು ಗೆದ್ದಾಗ ನನ್ನನ್ನು ರವಿ ಗಾಣಿಗೆ ಅವ್ರನ್ನ ಕರೆದು ರಾಜ್ಯ ಪತ್ರಕರ್ತರ ಸಂಘದವರು ಇಬ್ಬರು, ನೀವು ಬಂದಿದ್ರಣ್ಣ, ಇಬ್ಬರು MLAಗಳು ಪತ್ರಿಕೋದ್ಯಮದಿಂದ ಬಂದಿದ್ದಾರೆ ಅಂತ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸನ್ಮಾನ ಮಾಡಿದ್ರು. ಇಲ್ಲಿಂದ ಬಂದಿದ್ದು ಸೌಭಾಗ್ಯ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ. ವಿಧಾನಸೌಧಕ್ಕೆ ತಲುಪಿದ್ವಿ. ಮತ್ತು ಈ ಭಾಳಷ್ಟು ಸಂದರ್ಭ ಇದೆ. ನನ್ನ ಸ್ನೇಹಿತರು ಅವ್ರದ್ದೊಂದು ಚಾನಲ್, ನಿಮ್ಮ ಚಾನಲ್ ಹೆಸರೇನು ಸರ್? ಆಗ ಒಂದೇ ದಿನಕ್ಕೆ ಅವತ್ತು VIP ಚಾನಲ್ ಅಂತ ಆಯಿತು. ಅವ್ರು ಕರ್ಕೊಂಡೋಗಿ ನನ್ನ 18ರಲ್ಲಿ ರಾತ್ರಿ 6:30 ಕೂರಿಸಿದ್ರು. 10:30ವರೆಗೂ ಟೆಲಿಕಾಸ್ಟ್ ಆಯಿತು. ಬೆಳಗ್ಗೆ 10 ಗಂಟೆಗೆ ಚಾನಲ್ ಕ್ಲೋಸ್ ಆಗಿತ್ತು. ಅದು ಅವ್ರ ಜೊತೆ ಒಂದು ಗ್ರೇಟ್ ಅನುಭವ. ಅವ್ರು 6:30 ಸ್ಟಾರ್ಟ್ ಮಾಡಿ 1 hour ಅಂದರು. ಅದು ಡಿಸ್ಕಷನ್ ಸ್ಟಾರ್ಟ್ ಆಗಿ 10:30ವರೆಗೂ ಲೈವ್ ಹೊರಟೋಯ್ತು. 2018. ಮಾರನೇ ದಿನ ಬೆಳಗ್ಗೆ ಯಾವ ಚಾನಲ್ ಹುಡುಕಿದ್ರು ಬರ್ತಾನೆ ಇಲ್ಲ ಅದು. ಸೊ ಇಂಥ ಅನುಭವಗಳು ಪತ್ರಿಕೋದ್ಯಮದಲ್ಲಿ ಜಾಸ್ತಿ ಇದೆ. ನಂತರ ಸ್ಟೇಜಲ್ಲಿ ಎಲ್ಲ ಗಣ್ಯರಿದ್ದಾರೆ. ಸರ್ ನಿಮ್ಮ ಸಹಕಾರದಿಂದ, ಅಂದರೆ ನೀವೊಂದು ಖುಷಿ ಪಡಬೇಕು, ಒಬ್ಬ ಸಾಮಾನ್ಯ ಸ್ಥಳೀಯ ವಾಹಿನಿಯಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದ ಹುಡುಗ, ಸ್ಕ್ರಿಪ್ಟ್ ಬರೀತಿದ್ದ ಹುಡುಗ, ಹಾಕೊಳ್ಳೋಕ್ಕೆ 2010ರಲ್ಲಿ ಕೋರ್ಸ್ ಇರಲಿಲ್ಲ. ನಮ್ಮ ಕುಮಾರಣ್ಣ ಬ್ಲೇಸರ್ಸು, ಅವತ್ತು ಬ್ಲೇಸರ್ ಬೈ ಮಾಡೋ ಅಷ್ಟು ಬಜೆಟ್ ಇರಲಿಲ್ಲ ಅಣ್ಣ. ಆವಾಗ ಒಬ್ಬರು PPHS ಅಲ್ಲಿ ಕುಮಾರಣ್ಣ
ಒಬ್ರು HM ಒಬ್ರು ಸೀನಿಯರ್ ಟೀಚರ್ ಒಬ್ರು ಎಕ್ಸ್ಪೈರ್ ಆದ್ರು. ಅವ್ರದ್ದೊಂದು ರೆಡ್ ಕಲರ್ ಕೋಟ್ ಇತ್ತು. ಆ ಸರ್ ಹಾಕ್ತಿದ್ ರೆಡ್ ಕಲರ್ ಕೋಟ್ ತಂದು ಕೊಟ್ರು. ಫಸ್ಟ್ ನಾನು ಬ್ಲೇಸರ್ ಹಾಕಿದ್ದೆ ಅದು. ಅಂದ್ರೆ ನಿಮ್ಗೆ ಸ್ಥಳೀಯ ಒಂದು ಪತ್ರಿಕೋದ್ಯಮ ಎಷ್ಟು ಸವಾಲಾಗಿರುತ್ತೆ ಅಂತ. ನನ್ನ ಕುಮಾರಣ್ಣ, ನಮ್ಮ ರವಿ ಅಣ್ಣ, ನಮ್ಮ ಮೂರ್ತಿ ಸ್ವಾಮಿಗಳು, ಆನಂದಣ್ಣ, ತ್ರಿಮೂರ್ತಿ, ನರೇಶ್ ಅಣ್ಣ, ಜಯರಾಮ್ ಸರ್ ಪತ್ರಿಕೋದ್ಯಮದಲ್ಲಿ ಇದ್ದಷ್ಟು ದಿನ ಚೆನ್ನಾಗಾಯ್ತು. ಒಂದು ನನ್ನ ಧೈರ್ಯವೋ ಇಲ್ಲ ವಿಮರ್ಶೆಗಳಿಗೆ ಅಂಜದ ನನ್ನ ನೇಚರು ಗೊತ್ತಿಲ್ಲ. ನಾನು ಅನಿಸಿದ್ದು ಪತ್ರಿಕೋದ್ಯಮದಲ್ಲಿ ಬರೆಯುವಾಗ ಧೈರ್ಯ ಇರುತ್ತೆ, ಕೌಂಟ್ರ್ ಬಂದಾಗ ತಟ್ಕೊಳ್ಳೋ ಧೈರ್ಯ ಇದ್ದೆ ಗ್ರೇಟ್ ಪರ್ಸನ್ಸ್ ಆಗ್ತೀವಿ ಅಂತ. ನನಗೆ ಬೈಯೋವಾಗ ಎಷ್ಟು ಧೈರ್ಯ ಇರುತ್ತೋ ಬೈಸ್ಕೊಳ್ಳೋಕ್ಕೂ ಅಷ್ಟೇ ಧೈರ್ಯ ಇರೋದ್ರಿಂದ ನಾನು ಸ್ಟೇಟಲ್ಲಿ ಪಾಪ್ಯುಲರ್ ಆಗಿದ್ದೀನಿ. ಇನ್ನೇನು ಇಲ್ಲ. ಅಂದರೆ ಪ್ರಾಬ್ಲಮ್ ಏನಂದರೆ ನಾವು ಬೈಯೋವಾಗ ತೋರಿಸೋ ಧೈರ್ಯ ವಿಮರ್ಶೆಗಳು ಆ ಕಡೆಯಿಂದ ಬರೋವಾಗ ತೋರಿಸಲ್ಲ. ನನ್ನ ಲೈಫಲ್ಲಿ ಪ್ಲಸ್ ಆಗಿದ್ದೇನು ಅಂದರೆ ನನ್ನನ್ನು ಕೆಟ್ಟದಾಗ ಸಾಮಾಜಿಕ ಜಾಲತಾಣದಲ್ಲಿ ಬೈದ್ರು, ಕಾಮೆಂಟ್ ಮಾಡಿದ್ರು, ನನ್ನ ಏಕಾಗ್ರತೆ ಚದರಲಿಲ್ಲ. ಅದು ಅದು ನಮ್ಮ ತಂದೆ ತಾಯಿ ಆಶೀರ್ವಾದ ಅಷ್ಟೇ. ಅದೇನೋ ನಮ್ಮ ಗ್ರೇಟ್ನೆಸ್ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಂತರ ನಾನು ವಿಶ್ವವಾಣಿ ಪತ್ರಿಕೆಯಲ್ಲಿ 2 ವರ್ಷ ಅಂಕಣ ಬರೆದೆ ಸರ್. ಅದು ಪರಿಶ್ರಮ ಅಂತ ಒಂದು ಬುಕ್ ಆಗಿ ಪಬ್ಲಿಷ್ ಆಯಿತು. ಶ್ರೀಯುತ ವಿಶ್ವೇಶ್ವರ ಭಟ್ ಸರ್ ನನಗೆ ಅತಿ ದೊಡ್ಡ ಸ್ಫೂರ್ತಿ. ಪತ್ರಿಕಾ ಕಾಲಮ್ ಬರ್ಸೆ ಪ್ರತಿ ಸಾಟರ್ಡೆ ನಾನು ಪರಿಶ್ರಮ ಅಂತ ಬರೀತಿದ್ದೆ. ಅದು ಮೊನ್ನೆ ಬುಕ್ ಆಗು ಪಬ್ಲಿಷ್ ಆಯಿತು. ಸೊ ಪತ್ರಿಕೋದ್ಯಮ ಭಾಳ ನಾನೆಲ್ಲ ಪತ್ರಕರ್ತರಿಗೂ ನೀವು ಜಸ್ಟ್ ಯೋಚನೆ ಮಾಡಿ, ಕಳೆದ 2.5 ವರ್ಷದಿಂದ ಪತ್ರಿಕೋದ್ಯಮಕ್ಕೆ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಅಷ್ಟು ಮಾತ್ರ ಹೇಳಬಲ್ಲೆ. ನಾನು ಯಾರಿಗೂ ಸ್ಥಳೀಯವಾಗಿ ನನ್ನ ಬಗ್ಗೆ ಒಂದು ಕೆಟ್ಟ ಜನರಲ್ ಆಗಿ ಬಂದರೂ ನಾನು ಯಾರ ತಂಟೆಗೂ ಹೋಗಿಲ್ಲ. ಯಾಕಪ್ಪ ಹಿಂಗೆ ಮಾಡಿದೆ ಅಂತ ರೇರೆಸ್ಟ್ ಆಫ್ ದ ರೇರ್ ಕೇಳಿಲ್ಲ. ನನ್ನ ಬಗ್ಗೆ ಓಕೆ ಪ್ರೀತಿ ತೋರಿಸೋರು ತೋರಿಸಿದ್ದೀರಾ, ಬೇಜಾರು ತೋರಿಸೋರು ತೋರಿಸಿದ್ದೀರಾ. ಎಲ್ಲೂ ನಾನು ಯಾರ ತಂಟೆಗೂ ನಾನು ಓದೋನಲ್ಲ, ಹೋಗೋದು ಇಲ್ಲ. ಯಾಕೆ ಹೋಗಲ್ಲ ಅಂದರೆ ನಾವು ಯಾವಾಗ ಸೋಷಿಯಲ್ ಮೀಡಿಯಾದ ನೋಡೋದು ನಿಲ್ಲಿಸ್ತೀವೋ ಆವತ್ತು ನಮಗೆ ಧೈರ್ಯ ಜಾಸ್ತಿ ಆಗುತ್ತೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಾಸಿಟಿವ್ ಬಂದರೂ ನೆಗೆಟಿವ್ ಬಂದರೂ ನೋಡಲ್ಲ, ಅದಕ್ಕೆ ನಾನು ಧೈರ್ಯವಾಗಿರ್ತೀನಿ. ಪಾಸಿಟಿವ್ ಬಂದರೂ 99% ನೋಡಲ್ಲ, ನೆಗೆಟಿವ್ ಬಂದರೂ ನೋಡಲ್ಲ, ಅದಕ್ಕೆ ಟ್ರಾಲ್ ಏನಾಗ್ತಿದೆ ಅಂತ ಏನೂ ಗೊತ್ತಾಗೋದೇ ಇಲ್ಲ. ಆದರೂ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ. ನನಗೆ ಈಗಲೂ ಸರ್ ಅಂದರೆ ಮತ್ತೆ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇದೆ, ಪಾಪ ಸ್ಟ್ರಗಲ್ ಆಗ್ತಾರೆ. ತಿಂಗಳಿಗೆ ನಾನು ಹಣ ತಿಂಗಳೆಲ್ಲ ದುಡಿದ್ರು 1000 ರೂಪಾಯಿ ಕಷ್ಟ ಅನ್ನೋದು ನಾನು ಅನುಭವಿಸಿದ್ದೀನಿ. ಅಲ್ಲಿ ರೂಮಿಂದ ಚಾನಲ್ಗೆ ಬರೋಕೆ ಒಂದೊಂದ್ಸಲ ಪೆಟ್ರೋಲ್ ಕಾಸಿಲ್ಲದೆ ನಡ್ಕೊಂಬಂದ ಅವೆಲ್ಲ ಈಗ ಹೇಳ್ಕೊಳಕ್ಕೆ ಚೆನ್ನಾಗಿರುತ್ತೆ. ಆವಾಗ ನನಗೆ ಗೊತ್ತು ನಿಮ್ಮ ಸಂಕಷ್ಟ ಏನಂತ. ಏನಾದರೂ ಪಾಸಿಟಿವ್ ಆಗಿ ಬೇರೆ ಸರ್ ಈಗೇನು ಅಂದರೆ ವಿಮರ್ಶೆಗಳು, ಪ್ರಶ್ನೆ ಮಾಡೋದು ಅದೆಲ್ಲ ಇರಬೇಕು. ಅದ್ರ ಜೊತೆ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆದಾಗ ಅವ್ರ ಮಕ್ಕಳ ಜೊತೆ ನಾವು ಹೆಂಗೆ ನಿಲ್ಲಬಲ್ವಿ.